ನನ್ನ ಹೆಸರು ಲಕ್ಷ್ಮಿ ಅಂತ. ಇಲ್ಲಿ ನಮ್ಮ ಅಪ್ಪವ್ರು ಬಂದು ನಮ್ಮ ಅಮ್ಮವ್ರು ಬಂದು 20 ವರ್ಷ ಆಯ್ತು. ಅವ್ರ 5 ಜನ ಮಕ್ಕಳು ನಾವು ನಮ್ಮ ಅಪ್ಪನಿಗೆ. ಆದ್ರೂ ಕೂಡ ಇಲ್ಲಿ ವಾಸ ಮಾಡಿದ್ರೆ ಯಾರಿಗೂ ಸ್ವಂತ ಮನೆ ಇಲ್ಲ. ನಾವಿಲ್ಲಿ ಬಂದು ಮನೆ ಕಟ್ಕೊಂಡಿದೀವಿ. ಆದ್ರೆ ನಿನ್ನೆ ನ್ಯೂಸ್ ಅಲ್ಲಿ ನನಗೆ ಬಾಂಗ್ಲಾದೇಶದ್ದು, ನಾನ್ ನ್ಯೂಸ್ ನೋಡಲ್ಲ ಜಾಸ್ತಿ, ನನ್ ಮಗ ಇಟ್ಕೊಟ್ಟ ನ್ಯೂಸ್. ನೋಡಮ್ಮ ನೀವೆಲ್ಲ ಬಾಂಗ್ಲಾದೇಶದ ಆಗ್ಬಿಟ್ಟಿದ್ರೆ ಆ ಕಡೆ ಹೋಗಿ ಆ ಜಾಗಕ್ಕೋಸ್ಕರ ನೀವು ದೇಶನ ಬಿಟ್ಕೊಡ್ತಾ ಇದ್ದೀರಾ. ಸುಮ್ನೆ ಯಾಕೆ ಜಗಳ? ಬಾಂಗ್ಲಾದೇಶ ಅಂದ್ರಲ್ಲ, ಇವಾಗ ನಾವು ಬಾಂಗ್ಲಾದೇಶದಿಂದ ಬಂದಿದ್ದೀವಾ ಹೇಳಿ? ಬಾಂಗ್ಲಾದೇಶದವ್ರನ್ನ ಹೊರಗಡೆ ಹೆಂಗ್ ಬಿಟ್ರು ಈ ಊರಿಗೆ? ಹೌದಾ? ನಮ್ಗೆ ರಾತ್ರಿಯಿಂದ ನಿದ್ದೆ ಬರ್ತಾ ಇಲ್ಲ. ಬಾಂಗ್ಲಾದೇಶ ಅಂದ್ರೆ ಬಾಂಗ್ಲಾದೇಶದವ್ರು ಎಲ್ಲಿದ್ದಾರೆ ಇಲ್ಲಿ? ನಾನು ಹುಟ್ಟಿದ್ ಈ ಯಲಂಕ ಹೊಸಬೀದಿ. ಏನು ನಮ್ಮ ಅಪ್ಪ ಹುಟ್ಟಿದ್ದು ಬೇರೆ. ನಮ್ಮಮ್ಮ ಇಲ್ಲೇ ಇದ್ದಾರೆ. ನಮ್ಮ ಅಪ್ಪಂದು ಆಧಾರ್ ಕಾರ್ಡ್ ಐತೆ, ನಮ್ಮ ಅಮ್ಮಂದು ಆಧಾರ್, ನಮ್ಮ ಅಜ್ಜಿದು ಐತೆ. ನಮ್ಮ ಅಜ್ಜಿಗೆ 7 ಜನ ಮಕ್ಕಳು. ನಮ್ಮ ಅಜ್ಜಿದು ಐತೆ ಇದೇ ಊರಲ್ಲಿ. ಆಧಾರ್ ಕಾರ್ಡು, ವೋಟರ್ ಐಡಿ ಎಲ್ಲಾರ್ದು ಇದೆ. ಬಾಂಗ್ಲಾದೇಶದವ್ರಿಗೆ ಬಂದು ಇಷ್ಟು ಬೇಗ ಇದೆಲ್ಲ ಮಾಡ್ಕೊಟ್ಬಿಡ್ತಾರ? ಇಷ್ಟು ಬೇಗ ಇವ್ರು ಮಾಡ್ಕೊಡೋರಾದ್ರೆ ಈ ಬಾಂಗ್ಲಾದೇಶದವ್ರಿಗೆ ಇಷ್ಟು ಬೇಗ ಹೆಂಗ್ ಮಾಡ್ಕೊಟ್ರು ID ಕಾರ್ಡು, ವೋಟರ್ ID ಕಾರ್ಡ್ ಎಲ್ಲ? ಹೇಳಿ, ನೀವೇ ಹೇಳಿ. ಆಗತ್ತಾ ಮಾಡ್ಕೊಡೋದಿಕ್ಕೆ? ನನ್ ಮಗ ಹುಟ್ಟಿದ್ದು ಇಲ್ಲೇ. ನನ್ ಮಗಳು ಹುಟ್ಟಿದ್ದು ಯಲಂಕ ಗೌರ್ಮೆಂಟ್ ಹಾಸ್ಪಿಟಲ್ ಇಲ್ಲ, ಇಲ್ಲೇ ಪಕ್ಕದಲ್ಲಿ ಇರೋ ಈ ಸ್ಕೂಲಲ್ಲೇ, ಗೌರ್ಮೆಂಟ್ ಸ್ಕೂಲಲ್ಲೇ ನನ್ ಮಗ 10th ವರೆಗೂ ಓದಿದಾರೆ. ಇವಾಗ ಪಾರ್ಟ್ ಟೈಮ್ ಜಾಬ್ ಮಾಡ್ಕೊಂಡು ನನ್ ಮಗ ಕನ್ನಡ ಕಾಲೇಜಲ್ಲಿ ಓದ್ತಾನೆ, 2nd ಇಯರ್, ಫೈನಲ್ ಡಿಗ್ರಿ. ಇವಾಗ ಎಕ್ಸಾಮ್ ನಡೀತಾ ಐತೆ, ಎಕ್ಸಾಮ್ಗೆ ಹೋಗಿದ್ದಾನೆ. ಈ ಓದೆಲ್ಲ ಕಳ್ಸೋವಾಗ ನಾವ್ ಹೆಂಗ್ ಬಾಂಗ್ಲಾದೇಶ ಆಗೋಗ್ತೀವಿ? ನಮ್ಮನ್ನ ಬಾಂಗ್ಲಾದೇಶದವ್ರನ್ನ ಕಾಲೇಜಿಗೆ ಹೆಂಗ್ ಸೇರ್ಸ್ಕೊಂತಾರೆ ಹುಡುಗರ್ನ? ನನ್ ಹುಡುಗಿ ಡಿಗ್ರಿ ಮುಗಿಸ್ಬಿಟ್ಟು ನನ್ ಮಗಳು ಕೆಲ್ಸಕ್ಕೆ ಹೋಗ್ತಾಳೆ. ನನ್ ಮಗಳಿಗೂ ಮದ್ವೆ ಮಾಡಿದೀನಿ. ಆದ್ರೆ ನಮ್ ಸ್ವಂತ ಮನೆ ಏನು ಇಲ್ಲ ಇಲ್ಲಿ. ಇವಾಗ ನಾವ್ ಸದ್ಯಕ್ಕೆ ಹಾಕೊಂಡಿದೀವಿ ಮನೆ. ಇಷ್ಟೇ. ನಾವ್ ಬಾಂಗ್ಲಾದೇಶದವ್ರು ಇಲ್ಲ ಆಗ್ತೀವಿ. ನಾವ್ ಇಷ್ಟು ಪ್ರೂಫ್ ಇದ್ದಾಗ ನಾವ್ ಬಾಂಗ್ಲಾದೇಶದವ್ರು ಹೆಂಗ್ ಆಗ್ತೀವಿ? ನಮ್ ರಾತ್ರಿಯಿಂದ ನನ್ ಮಗ ನಾನ್ ನ್ಯೂಸ್ ನೋಡಲ್ಲ, ಟಿವಿನೂ ನೋಡಲ್ಲ. ಅಮ್ಮ ನೋಡಮ್ಮ, ನಾವು ಬಾಂಗ್ಲಾದೇಶದವ್ರು ಆಗ್ಬಿಟ್ಟಿದೀವಿ ಅಂತ ರಾತ್ರಿಯಿಂದ ನಿದ್ದೆ ಇಲ್ಲ ನಮ್ಗೆ. ನಾವು ಹೆಂಗ್ ಬಾಂಗ್ಲಾದೇಶದವ್ರು ಆಗ್ಬಿಟ್ಟಿದೀವಿ? ಬಾಂಗ್ಲಾದೇಶದವ್ರು ಹೆಂಗಿ ಗೌರ್ಮೆಂಟ್ ಸೀಟ್ ಕೊಟ್ರಿ ಇಲ್ಲಿ ನಮ್ಗೆ? ನನ್ ಮಗಳು ಗೌರ್ಮೆಂಟ್ ಕಾಲೇಜಲ್ಲೇ ಓದಿದ್ದು, ಯಲಂಕ ಗೌರ್ಮೆಂಟ್ ಕಾಲೇಜಲ್ಲಿ ಹೋಗಿದ್ದು. ಕಿಲೋಮೀಟರ್ ಇದೆ ಭಾರತ್ ಸಿಟಿ. ಇಲ್ಲಿಂದ 7 ಕಿಲೋಮೀಟರ್. ನಾವು ಬೆಳಗ್ಗೆ ಎದ್ದು ನಮ್ಮ ಮಕ್ಳಿಗೆ ಮಾಡಿಕ್ಬಿಟ್ಟು ನಾವು ಮನೇಲಿ ಕೆಲಸ ಮಾಡ್ಬಿಟ್ಟು ನಾವು ಹೋಗಿ ಅಲ್ಲಿ 5-6 ಮನೆ ಪಾತ್ರೆ ಉಜ್ಬಿಟ್ಟು ಬಂದ್ ನನ್ನ ಮಕ್ಳನ್ನ ಸಾಕ್ತಿವಿ ನಾವು. ಇವ್ರು ಬಾಂಗ್ಲಾದೇಶ ಅಂದ್ಬಿಟ್ರೆ ನಮ್ಗೆ ಏನ್ ಮರ್ಯಾದೆ ಇಲ್ಲಿ ಹೇಳಿ? ಇವ್ರು ಬಾಂಗ್ಲಾದೇಶ ಅಂದ್ರೆ ಏನ್ ಪ್ರೂಫ್ ಇಟ್ಕೊಂಡು ಬಾಂಗ್ಲಾದೇಶದವ್ರು ಅಂತ ಹೇಳಿದ್ರು? ಇಲ್ಲಿ ಅಕ್ರಮವಾಗಿ ಮನೆ ಕಟ್ಟಿದ್ದೀರಿ, ನಿಮ್ಮ ಹತ್ರ ಏನಾದ್ರು? ಅಕ್ರಮವಾಗಿ ಮನೆ ಕಟ್ಟೋರು ಕಣ್ಣು ಮುಚ್ಕೊಂಡಿದ್ರು. ಅವಾಗ ಕಟ್ಟೋವಾಗ ಒಂದ್ ರಾತ್ರಿಯಲ್ಲಿ ಮನೆ ಅದ್ದೋಳುತ್ತಾ? ಅವ್ರು ಯಾರು ಹೇಳಿದ್ರಲ್ಲ, ಒಂದ್ ರಾತ್ರಿಯಲ್ಲಿ ಎಬ್ಬರ್ಸಾರೆ ಕಸ ಕಟ್ಟೋ ಜಾಗದಲ್ಲಿ ಮನೆ. ಒಂದ್ ರಾತ್ರಿಯಲ್ಲಿ ಯಾರಾದ್ರು ಎಬ್ಬರ್ಸಾರ ಮನೆ? ಯಾರಾದ್ರು ಇವಾಗ ಒಂದ್ ರಾತ್ರಿಯಲ್ಲಿ ಎಬ್ಬರ್ಸೋ ಮನೆ ಅಂದ್ರೆ ನಿಮ್ಗೆ ಇವಾಗ ನಾವ್ ಇಲ್ಲಿ 15 ದಿವಸ ಆಯ್ತು. 15 ದಿವಸದಲ್ಲಿ ಒಂದ್ ದಿವಸದಲ್ಲಿ ಆಗೋ ಮನೆ ಕಟ್ಕೊಡ್ಬೋದಾಗಿತ್ತಲ್ಲ ನಮ್ಗೆ. ನಾವ್ ಹೆಂಗ್ ಒಂದ್ ದಿವಸದಲ್ಲಿ ಕಟ್ಕೊಂಡ್ಬಿಡ್ತೀವಿ ಮನೆ? ರಾತ್ರಿನೇ ನೀವೇ ಹೇಳಿ, ಒಂದ್ ದಿವಸದಲ್ಲಿ ಮನೆ ಕಟ್ಟಕ್ ಆಗತ್ತಾ? ಈಗ ನಿಮ್ಗೆ ಮನೆ ಕೊಡ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ. ಇನ್ನ ಏನೋ ಅದು ಗೊತ್ತಿಲ್ಲ, ಇನ್ನ ಏನಾಗುತ್ತೆ ಅಂತ ಗೊತ್ತಿಲ್ಲ. ಕೊಟ್ಟಿದೆ ಅಂತ ಬರ್ತಾವ್ರಲ್ಲ, ಬರ್ಕೊಂಡು ಹೋಗ್ತಾ ಇದಾರೆ. ಕೊಡ್ತೀನಿ ಅಂತವ್ರೆ. ಏನ್ ಕೊಡ್ತಾವ್ರ ಗೊತ್ತಿಲ್ಲ ನಮ್ಗೆ. ಈಗ ಮಲ್ಗೋದು ಎಲ್ಲ ಇಲ್ಲೇ ಮಾಡ್ತಾ ಇದೀವಿ. ಬೆಳಿಗ್ಗೆ ಹೋಗಿ ಇವಾಗ ನಾನು 12 ಗಂಟೆಗೆ ನನ್ಗೆ ಸಾಯಂಕಾಲ ಡಿನ್ನರ್ ಮಾಡೋ ಕೆಲಸ ಇದೆ. ನಾನ್ ಮನೆ ಕೆಲ್ಸಕ್ಕೆ ಹೋಗ್ತೀನಿ, ಕುಕಿಂಗ್ ಕೆಲ್ಸಕ್ಕೆ. ಇವಾಗ ನನ್ಗೆ 2 ಕಿತ ಫೋನ್ ಬಂದ್ಬಿಟ್ಟು, ಲಕ್ಷ್ಮಿ ನನ್ ಅಡಿಗೆ ಮಾಡಿಲ್ಲ, ಬರ್ತೀಯಾ ಅಂತ. ಅಲ್ಲಿ ಕೆಲಸ ಮಾಡ್ಕೊಂಡ್ ಬರ್ತೀನಿ, ಇಲ್ಲಿ ಇರ್ತೀನಿ. ಅಲ್ಲಿ ಕೆಲಸ ಮಾಡ್ಕೊಂಡ್ ಬರ್ತೀನಿ, ಇಲ್ಲಿ ಇರ್ತೀನಿ. ಸರ್ಕಾರದ ಕಡೆಯಿಂದ ಊಟಕ್ಕೆ ಏನಾದ್ರು ವ್ಯವಸ್ಥೆ ಅವರು ಸರ್ಕಾರ ಕಡೆಯಿಂದ ಮಾಡ್ತಾವ್ರ ಏನೋ ಗೊತ್ತಿಲ್ಲ. ನಮ್ಗೆ ಕೊಡ್ತಾ ಇದಾರೆ ಇಲ್ಲಿ ಊಟ, ತಿಂಡಿ, ಕಾಫಿ ಎಲ್ಲ ಕೊಡ್ತಾ ಇದಾರೆ. ಕಾಫಿ ಏನ್ ಕತೆ ಇಲ್ಲ, ಊಟ ಟೈಮ್ ಕೊಡ್ತಾ ಇದಾರೆ. ಸರ್ಕಾರ ಕೊಡ್ತಿರೋದು, NGO ಕೊಡ್ತಿರೋದು? ಯಾರು ಕೊಡ್ತೀರಾ? ಅದು MGO ಅವರಂತೆ. ನಮ್ಗೆ ನಾನ್ ಬೆಳಿಗ್ಗೆ ಹೋಗಿ ಸಾಯಂಕಾಲ ಬರ್ತೀನಿ ಕೆಲ್ಸಕ್ಕೆ. ನಾನು ಈಸ್ಕೊಂಡ್ ತಿನ್ನಲ್ಲ, ಅಲ್ಲೇ ಕುಕಿಂಗ್ ಮಾಡೋ ಜಾಗದಲ್ಲಿ ತಿನ್ಕೊಂಡ್ ಬರ್ತೀನಿ. ನಮ್ ಚಿಕ್ಕಮ್ಮ ಇರ್ತಾರೆ, ನಮ್ಮಮ್ಮ ಇರ್ತಾರೆ, ವಯಸ್ಸಾಗಿದೆ ನಮ್ಮಮ್ಮ. ಅವರು ನನ್ಗೋಸ್ಕರ ಇಡ್ತಾರೆ, ಮನ್ ತಿಂತೀನಿ. ನನ್ ಮಗಳ ಮನೆಗಿದ್ದಾನೆ ಅವ್ನು. ಯಾಕಂದ್ರೆ ಕಾಲೇಜಲ್ಲಿ ಓದ್ತಾ ಇದಾರೆ. ಇಲ್ಲಿದೆ ಸ್ಥಾನಾಗೇನೋ ಹೊಸದಲ್ಲಿ ಇಲ್ಲ ಅಂತ ಹೇಳ್ಬಿಟ್ಟು ನನ್ನ ಮಗಳ ಮನೆ ಬಿಟ್ಟು. ಏನು ಇಲ್ಲ ನಿಮ್ ಮನೆಯಲ್ಲಿ? ಏನು ಇಲ್ಲ, ಅಲ್ಲೇ ಇದೆ ನೋಡಿ, ಅಲ್ಲೇ ಇದೆ. ಇದೇನು ಇಲ್ಲ ನನ್ನ ಮನೆಯಲ್ಲಿ. ಡಮಾಲೇಷನ್ ಆಗಿದೆ. ಈಗ ಸರ್ಕಾರಕ್ಕೆ ಏನ್ ಮನವಿ ಮಾಡ್ತೀರಿ? ಏನ್ ಮಾಡ್ತೇವೆ ನೋಡಿ, ನಮ್ಮನ್ನ ಸ್ವಲ್ಪ ಕನಕರದ್ ಮಾಡಿ ತೋರಿಸಿ ನಮ್ಗೆ ಅಂತ ಹೇಳ್ತಾ ಇದೀವಿ. ಒಂದು ಇರೋ ಜಾಗಕ್ಕೆ ಮನೆ ಮಾನವತೆ ದೃಷ್ಟಿಯಿಂದ ನಮ್ಗೆ ಸ್ವಲ್ಪ ನೋಡಿ ಕನಕರ ಮಾಡಿ ಅಂತ ಹೇಳ್ತಾ ಇದೀವಿ ಅಷ್ಟೇ. ಇದರಿಂದ ಹೇಳೋದು ನಾನು.